ನಮ್ಮ ಜೊತೆ ಮಾತನಾಡಲಿಕ್ಕೆ JDS ಶಾಸಕರಾದಂತಹ ಬಾಲಕೃಷ್ಣ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, 2ನೇ ದಿನದ ಪಾದಯಾತ್ರೆಯಲ್ಲೂ ಕೂಡ ಭಾಗವಹಿಸಿದ್ದೀರಾ. ಈ ಒಂದು ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ನಿಮ್ಮ ಬಿಸಿ ತಟ್ಟುತ್ತಾ ಸರ್? ಸರ್ಕಾರ ಇದನ್ನು ಕೈ ಬಿಡುತ್ತಾ ಟೌನ್ಶಿಪ್ಪನ್ನು? ಈಗಾಗಲೇ 2ನೇ ದಿವಸದ ಪಾದಯಾತ್ರೆ ಸರ್ಕಾರದ ಒಂದು ಗಮನಕ್ಕೆ ಬಂದು ಈಗಾಗಲೇ 3 ಕಿಲೋಮೀಟರ್ ನಮ್ಮ ಹಿಂದಕ್ಕೆ ಅವಾಯ್ಡ್ ಮಾಡ್ತಕ್ಕಂಥದ್ದಕ್ಕೆ ಆಗಲೇ ಮುಂದಾಗಿದ್ದಾರೆ. ಅದು ಒಳ್ಳೆ, ಏಕೆಂದರೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ರೈತರ ಹಕ್ಕು, ಸಾರ್ವಜನಿಕರ ಹಕ್ಕು, ಅದನ್ನು ಮೊಟಕುಗೊಳಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ನಿನ್ನೆ ಕುಮಾರಣ್ಣವರ ನಾಯಕತ್ವದಲ್ಲಿ ಅಶೋಕಣ್ಣರು ಕೂಡ ಭಾಗಿಯಾಗಿ, ನಿಖಿಲ್ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ಇವತ್ತು ಶಾಸಕರು, ಮಾಜಿ ಶಾಸಕರು, ರಾಜ್ಯದ ಮೂಲೆ ಮೂಲೆಯಿಂದ ರೈತ ಮುಖಂಡರುಗಳು ಇವತ್ತು ಭಾಗವಹಿಸಿರ್ತಕ್ಕಂಥದ್ದು ವಿಶೇಷ. ಅದರಲ್ಲೂ ಕೂಡ ರಾಷ್ಟ್ರ ನಾಯಕರು 6.5 ದಶಕಗಳ ಕಾಲ ರೈತರ ಧ್ವನಿಯಾಗಿ, ರೈತರ ಉಸಿರಾಗಿ ಹೋರಾಟ ಮಾಡಿದಂಥ ಮಹಾನ್ ನಾಯಕರು ದೇವೇಗೌಡರು ಇವತ್ತು ಚಾಲನೆಯನ್ನು ನೀಡಿದ್ದಾರೆ. ಹೇಳಿದ್ದಾರೆ, 93ನೇ ವಯಸ್ಸಿನಲ್ಲಿ ಇವತ್ತು ನಾನು ದೈಹಿಕವಾಗಿ ಸ್ವಲ್ಪ ಕುಂದಿದ್ದೀನಿ, ಮಾನಸಿಕವಾಗಿ ಕುಂದಿಲ್ಲ, ಕೊನೆ ತನಕನೂ ಕೂಡ ಹೋರಾಟ ಮಾಡ್ತೀನಿ ಅಂತ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಇವತ್ತು ರೈತರ ಮೇಲೆ ಮರಣ ಶಾಸನವನ್ನು ಬರೀತಕ್ಕಂಥದ್ದಕ್ಕೆ ಸರ್ಕಾರ ಮುಂದಾಗ್ತಿದೆ. ಯಾಕೆಂದರೆ ಹಿಂದೆ ಸತ್ಯಶೋಧನಾ ಸಮಿತಿಯನ್ನು ಮಾಡಿ ಇವರುಗಳೇ ಕಾಗೋಡು ತಿಮ್ಮಪ್ಪರ ಅಧ್ಯಕ್ಷತೆಯಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಕೂಡ ಸಚಿವರಾಗಿ ಇವತ್ತು ಇದು ಟೌನ್ಶಿಪ್ ಮಾಡಲ್ಲ ಎಂಬತಕ್ಕಂಥ ವರದಿಯನ್ನು ಕೊಟ್ಟ ನಂತರನೂ ಕೂಡ 3.25 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಆಡಳಿತವನ್ನು ನಡೆಸಿದರು. ಆ ಒಂದು ರೈತರ ಸಮಾಧಿ ಮೇಲೆ ಒಂದು ಸೌಧ ಕಟ್ತಕ್ಕಂಥದ್ದಕ್ಕೆ ಕೈ ಹಾಕಲಿಲ್ಲ. ಇವರು ಕೇವಲ ಅಧಿಕಾರಕ್ಕೆ ಬಂದ ಒಂದು ಕೆಲವೇ ಗಂಟೆಗಳಲ್ಲಿ ತೀರ್ಮಾನವನ್ನು ಮಾಡಿ ಇವತ್ತು ರೈತರ ಸಮಾಧಿ ಮೇಲೆ ಸೌಧವನ್ನು ಕಟ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಈ ದುಸ್ಸಾಹಸ ಒಳ್ಳೆಯದಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಕೂಡಲೇ ಈ ಡಿನೋಟಿಫಿಕೇಷನ್ನ ಸ್ಥಗಿತಗೊಳಿಸಬೇಕು, ರೈತರಿಗೆ ಭರವಸೆಯನ್ನು ನೀಡಬೇಕು. ಇವತ್ತು ಇದರ ಹಿಂದೆ ಭೂಮಾಫಿಯಾದ ಒಂದು ದೊಡ್ಡ ತಂಡನೇ ಕೆಲಸವನ್ನು ಮಾಡ್ತಾಯಿದೆ. ಖಂಡಿತ ರೈತರನ್ನ, ಈಗ ರೈತ ಈ ದೇಶದ ಬೆನ್ನೆಲುಬು, ಅನ್ನದಾತನ ಬೆನ್ನನ್ನು ಮುರಿಯುವಂಥ ಕೆಲಸವನ್ನು ಮಾಡಬೇಡಿ. ಇವತ್ತು ಕೂಡಲೇ ಇದನ್ನು ವಾಪಸ್ ತಗೊಂಡು ಇದನ್ನು ಸ್ಥಗಿತಗೊಳಿಸಿ, ಇದನ್ನು ಸರ್ಕಾರ ಕೂಡಲೇ ಇದರ ಬಗ್ಗೆ ಕ್ರಮ ವಹಿಸಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಸರ್, ಈಗ ಮೊನ್ನೆ ಏನು ನೀವು ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಆ ಒಂದು ಸಂದರ್ಭದಲ್ಲಿ ಏನೊಂದು ಸರ್ಕಾರ ಒಂದು ಆ್ಯಡ್ಗಳನ್ನು ಕೊಡುವಂಥದ್ದಾಗಿರ್ಬೋದು ಟೌನ್ಶಿಪ್ ವಿರುದ್ಧವಾಗಿ, ಇನ್ನು ಇದ್ರ ಜೊತೆಗೆ ನಿನ್ನೆ ಏನೋ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ ಸರ್. ಸಮಿತಿ ಕೇವಲ ಅವರಿಗೆ ಬೇಕಾದಂಥ ರೀತಿಯಲ್ಲಿ ವರದಿಯನ್ನು ತರಿಸ್ಕೊಳ್ತಕ್ಕಂಥ ಸಮಿತಿ, ನಾಮಕಾವಸ್ಥೆ ಸಮಿತಿ, ಅದು ಸತ್ಯವಾದಂಥ ಸಮಿತಿಯಲ್ಲ. ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಜನತೆಗೆ ಸತ್ಯನ ನುಡಿಬೇಕು. ಈಗ ಹಿಂದೆ 2 ಕೋಟಿ, ನಿಮ್ಮನ್ನೇ ಆ್ಯಡಲ್ಲಿ 3.25 ಕೋಟಿ ಎಂದು 3 ಕೋಟಿಗೆ ಇದು ಹೆಚ್ಚು ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಏನಾಗ್ತಿದೆ? ಇವತ್ತು ರಾಜ್ಯದಲ್ಲಿ ಒಂದು ಒಳ್ಳೆ ಅಧಿಕಾರ ಅವ್ರಿಗೆ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಲಿ ನಿರೀಕ್ಷಿಸ್ತಾ ಇದ್ದೀವಿ. ಆದರೆ ಈ ರೈತ ವಿರೋಧಿ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತ ಈ ಮೂಲಕ ಒತ್ತಾಯ ಮಾಡಿ ಕೂಡಲೇ ಈ ಒಂದು ಡಿನೋಟಿಫಿಕೇಷನ್ ಪ್ರಕ್ರಿಯೆ ಮತ್ತು ಎಲ್ಲ ಪ್ರಕ್ರಿಯೆಗಳನ್ನು ನಿಲ್ಲಿಸಿ ರೈತರು ನೆಮ್ಮದಿನಲ್ಲಿ ಬದುಕನ್ನು ಕಟ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಸರ್. ಮತ್ತು ರೈತರು ಇಷ್ಟೆಲ್ಲ ಹೋರಾಟವನ್ನು ಮಾಡ್ತಿದ್ದಾರೆ, ಏನಕ್ಕೆ ಈ ಒಂದು ಏನು ಟೌನ್ಶಿಪ್ಪನ್ನು ಮಾಡಲೇಬೇಕು ಅಂತ DK ಶಿವಕುಮಾರ್ ಹೊರಟಿದ್ದಾರೆ ಸರ್? ಇದರಿಂದ ನಿಮಗೂ ಕೂಡ ಗೊತ್ತಿದೆ. ಈಗ ಹಳ್ಳಿಗಳಲ್ಲಿ 10 ಹಳ್ಳಿಗಳಲ್ಲಿ ವಿಚಾರ ಮಾಡ್ದು, 100 ಜನದಲ್ಲಿ 5 ಜನ 3 ವರ್ಷ 4 ವರ್ಷ 5 ವರ್ಷದಿಂದ ಲ್ಯಾಂಡನ್ನು ಖರೀದಿ ಮಾಡ್ಕೊಂಡಿರೋರು, ಅವರು ಒಪ್ಪಿಗೆ ಸೂಚಿಸಿದ್ದಾರೆ. ಒಂದು 5 ಜನ 100ರಲ್ಲಿ 95 ಜನ ಯಾರು ರೈತರು ಒಪ್ಪಿಗೆ ಸೂಚಿಸಿಲ್ಲ. ಇದರಿಂದ ಭೂಮಾಫಿಯಾ, ರಿಯಲ್ ಎಸ್ಟೇಟ್ ಒಂದು ದಂಧೆ ನಡೀತಿದೆ. ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿಯವರ ನಾಯಕತ್ವ ಇವತ್ತು ರೈತರನ್ನು ಉಳಿಸುವಂಥ ನಿಟ್ಟಿನಲ್ಲಿ ಅವರ ನಾಯಕತ್ವ ಇವತ್ತು ಸಾಬೀತಾಗಿದೆ. ರೈತರಿಗೆ ಜಯ ಸಿಗ್ತದೆ. ಅಲ್ಲಿ ತನಕ ಹೋರಾಟ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾದಂತಹ ಬಾಲಕೃಷ್ಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬಿಡದಿ.